ಆಗ ಅಲ್ಬೇಕಲ್ಲ ನೋಡ ಯೋಗಿ ಒಳಗಿಂದ ಪಾರಾಗತ ಆಗ ಅಲ್ಬೇಕಲ್ಲ ನೋಡ ಯೋಗಿ ಮನ ಉಡಾಳದನ ಹತ್ತ ಬೇಡ ಜಾನವಾಗಿ ಕಟ್ಟ ನಿನ್ನ ಕೊಡಕ್ಕೆ ಮನ ಉಡಾಳದನ ಹತ್ತ ಬೇಡ ಜಾನವಾಗಿ ಕಟ್ಟ ನಿನ್ನ ಕೊಡಕ್ಕೆ ನಿನ್ನ ಕುರಿಸಿ ಮಾಡದ ಮದಾನ ಹಿಡಿದ ಹಾಕ ಮೊಗದಾನ ನ್ಯಾಯ ಹಚ್ಚುತ್ತಾನೇನು ಇಲ್ಲೇ ಕುಂತಿ ಅವನು ನ್ಯಾಯ ಹಚ್ಚುತ್ತಾನೇನು ಇಲ್ಲೇ ಕುಂತಿ ಏನ ಮಾಯಕ್ಕಳು ಚಲೋ ಅದಕ್ಕೆ ಸರ್ಜರಿ ಹಾರ ಅಂತ ಕರೆದ್ರೆ ಕೆಲವು ಮಾತುಗಳನ್ನ ಹೇಳ್ತಾರಂದ್ರು ಮಾಯಾದ ಬುದ್ಧಿ ಅಂತಕ್ಕಂಥದ್ದು ನೀವು ಮರಳು ಮಾಡೈತಿ ಬಿಚ್ಚು ಹೋಗಿ ಅದನ್ನ ಕಡಿಯಾಕ ಇದ ಮಾಯಾ ಪ್ರಪಂಚದೊಳಗೆ ಬಿದ್ದು ಒದ್ದಾಡಬೇಡ್ರಿ ಅಂತಾರ ಯಾಕಂದ್ರೆ ನಾವು ಮಾತು ಏನ್ ಹೇಳ್ತಾನೆ ನಿಮಗೆ ಮಾಯ ಅಂದ್ರ ಒಂದ ಹೆಣ್ಣಿದ್ದಂಗ ಮಾಯ ಅಂದ್ರ ಏನ ನಮ್ಮ ನಿಮ್ ಎಲ್ಲರ ಐತಿಗ ಆಸೆ ಆಕಾಂಕ್ಷೆ ಅಂತಕ್ಕಂಥದ್ದು ನಮ್ಮಲ್ಲಿ ಒಂದು ಮಾಯ ಐತಿ ರೊಕ್ಕ ಬೇಕು ಬೆಳ್ಳಿ ಬಂಗಾರ ಬೇಕು ಆಸ್ತಿ ಅಂತಸ್ತು ಬೇಕು ಇದನ್ನೆಲ್ಲ ಗಳಿಸ್ಬೇಕನ್ನುವಂತ ಮಾಯಾ ಪ್ರಪಂಚ ನಮ್ಮ ನಿಮ್ ಎಲ್ಲರಲ್ಲಿ ಐತಿ ಮಾಯಾ ಪ್ರಪಂಚ ಅಂತಕ್ಕಂಥದ್ದು ತಗದು ಜಗತ್ತಿನೊಳಗೆ ಗುಡಿಗುಂಡಾರ ಮಠ ಮನೆಗಳ ಕಟ್ಟಿಸ್ಕೊಂಡು ಜಗತ್ತ ಕೀರ್ತಿ ಉಳಿಸಿ ಜಗತ್ತ ಲೋಕ ಕಲ್ಯಾಣ ಮಾಡಿದಂತರು ಎಷ್ಟೋ ಮಂದಿ ನನ್ನ ಅಪ್ಪ ಹೊಟ್ಟಿದವ್ರು ಯಾಕಂದ್ರೆ ಈ ಸದ್ದ ಇಲ್ಲೇ ಹೋಗಿ ನೋಡ್ರಿ ಯಾವ ನೋಡು ಹುಬ್ಬಳ್ಳಿ ಸಿದ್ದಾರೂಢ ಅಜ್ಜಾರ ಈ ಯುಗದಲ್ಲಿ ನಡೆದಾಡ್ತಿರ್ತಕ್ಕಂತ ದೇವರನ್ನಿಸ್ಕೊಂಡರು ರಾಕ ರೂಪಾಯಿ ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತು ನನಗೆ ಯಾವುದು ಬೇಡ ಜಗತ್ತ ಲೋಕ ಕಲ್ಯಾಣ ಆಗ್ಲತ್ತೇಳಿ ಜಗತ್ತಿನೊಳಗೆ ನನ್ನ ಅಪ್ಪ ಇನ್ನಾದ್ರು ಗುಡಿ ಗುಂಡಾರ ಕಟ್ಕೊಂಡು ಮಠ ಮನೆಗಳು ಕಟ್ಕೊಂಡು ಕೀರ್ತಿ ಉಳಿಸಿ ಜಗತ್ತಿನೊಳಗೆ ದೇವರಾಗಿ ಉಳಿದು ಬಿಟ್ಟಾರ ಸಂಸ್ಥಾನ ಸೈಡ್ ಹೋಗ
ಮಾಲ್ವಾನದ ಪ್ರಭುಜಿ ಅಜ್ಜವ್ರು ಆಗಿ ಹೋಗ್ಯಾರ. ಹೌದಿಲ್ಲ? ಇಲ್ಲಿ ಇಲ್ಲೇ ನಾವು ಸಂಶೋಧನೆ ನಿಮ್ಗೆ ಮಾತು ಕೇಳ್ತರು. ಇಲ್ಲಿ ಮಾಯ ಅಂತಕ್ಕಂಥ ಹೆಣ್ಣೈತಿ ಇದ್ರ ಬೆನ್ ಹತ್ತು ಬೇಡ ನಮಗಂತೀರಿ. ಇಲ್ಲಿ ಜಗತ್ತಿನೊಳಗೆ ಹೆಂಗೈತಿಪ್ಪ ಅಂದ್ರ ಎಲ್ಲಾ ಆಶ್ರಮಗಳಿಗೆ ಒಂದು ಮಠ ಮನೆಗಳು ಹೌದಿಲ್ಲ? ಹೆಂಗ ಮಠ ಮನೆಗಳದಾವು? ಇವತ್ತು ಗೃಹಸ್ಥ ಆಶ್ರಮ ಐತಿ, ಸನ್ಯಾಸಿ ಆಶ್ರಮ ಐತಿ, ವಾನ್ಸಿ ಆಶ್ರಮ ಐತಿ, ಗೃಹಸ್ಥ ಆಶ್ರಮ ಐತಿ. ಎಲ್ಲವನ್ನ ಬಿಟ್ಟು ಜಗತ್ತಿನೊಳಗೆ ಈ ಭೂಮಿ ತಲೆ ಮೇಲೆ ಎಲ್ಲಾನು ಸುತ್ತಾಕಿ ಬಂದ್ರೆ ಯಾವ ಆಶ್ರಮ ಮೇಲೆ ಯಾವ ಮಠ ಮನೆ ನಿಂತು ಹೋಗ್ತಿದ್ದಕ್ಕೆ ಒಂದಕ್ಕೆ ಉತ್ತರ ಬೇಕಾಗಿ ಇಲ್ಲಿ ಬಂದು ನಾವು ಕಾಲ್ ಶಿಕ್ಷಿದಿಲ್ಲ. ಈ ಮಠ ಮನೆ ಮೊದಲು ನೇಟ್ ಐತಿ. ಹೌದಿಲ್ಲ? ಇಲ್ಲಿ ಎಲ್ಲಿಗೆ ಬಂದು ನಿಂತು ಹೋಗಿ ಅವನದ ಮುಂದಿನ ಪಾಳ್ಯಕ್ಕೆ ಬಂದು ನೇರವಾಗಿ ಉತ್ತರ ಬತ್ತು ಬಿಡ್ತಾನ, ಮುಂದಿನ ಹಾದಿಗೆ ಬಿಡ್ತಾನ. ಮತ್ತ ಕೇಸರಿ ನಿಸಾಣಿ ಹಚ್ಚ ಬಿಡ್ತಾನ. ಅದ್ರ ಬರ್ತು ಬೇರೆ ಐತಿಂದ. ಯಾಕಂದ್ರೆ ವಿಚಾರ ಮಾಡ್ರಿ ಮಾತುಗಳು ಹೆಂಗದಾವ. ಜಗತ್ತಿನೊಳಗೆ ಬಂದು ಹೇಳ್ತಾರ ಹೆಣ್ಣಾರು ಅಂತ ಕರೆದ್ರು ಜಮ ಖರ್ಚು ಮಾಡೋ ಬರಬರಿ ಅಲ್ಲಿಂದಿನ ಬೇರೆ ಅದೇನಿಪ್ಪಾರ ಈ ಬಂದ ಮಾನವ ಜನ್ಮ ಕೇಳ ಉದ್ದಾರ ಅವರು ಜಮಾದೊಳಗೆ ಖರ್ಚು ಎಟ್ಟಾಗೈತಿ, ಖರ್ಚಿನೊಳಗೆ ಜಮಾ ಎಷ್ಟೈತಿ, ಮಾನವ ಜನ್ಮ ಅಂತಕ್ಕಂಥದ್ದು ನಾವು ನೀವು ಎಲ್ಲಿಗೆ ಬಂದು ಉದ್ದಾರ ಆಗಿದ್ವಿ. ಹೌದಿಲ್ಲ? ಯಾಕಂದ್ರೆ ಇದಕ್ಕೂ ಭಗವಂತಿಯಿಂದ ಬರ್ಕೊಂಡು ಬಂದಾನ, ಜಮಾನು ಇಟ್ಟಾನು, ಇದಕ್ಕೆ ಖರ್ಚು ಇಟ್ಟಾನು. ಈಗಾಗಲೇ ಹೆಂಗಿಟ್ಟಾರು? 33 ಕೋಟಿ ದೇವಾನ ದೇವತೆಗಳ ಕಾಲಿದ್ದ ಸಂದರ್ಭದೊಳಗ 28 ವಿಗಗಳ ಎದ್ದೋರಿ. 28 ವಿಗದೊಳಗೆ 24 ವಿಗ ನಶಿಸಿ ಹೋದ್ರಿ. 4 ವಿಗ ಜಾರಿಗೆ ಬಂದ್ರಿ. 4 ವಿಗ ಜಾರಿಗೆ ಬರ್ಬೇಕಾದ್ರೆ ಯಾವ ಬಂದ್ರಿ? ಕೃತ ತ್ರಿತ ದ್ವಾಪರ ಕಲಿಯುಗ ಅನ್ನುವಂತ 4 ಯುಗಗಳು ಬಂದು ಈ 4 ಯುಗಕ್ಕೆ ಭಗವಂತ ಆಯುಷ್ ಬರ್ದಿಟ್ಟಾನ. ಏನ್ರಿ? ಕೃತ ಯುಗದ ಆಯುಷ್ಯ 17,28,000 ವರ್ಷ ಆಯುಷ್ ಬರ್ದಿಟ್ಟಾನ್ರಿ. ಅದ ತ್ರಿತ ಯುಗದ ಆಯುಷ್ಯ 12,96,000 ವರ್ಷ ಬರ್ದಿಟ್ಟಾನ. ದ್ವಾಪರ ಯುಗದ ಆಯುಷ್ಯ 8,64,000 ವರ್ಷ ಬರ್ದಿಟ್ಟಾನ. ಸದ್ಯಾಗ ಕಲಿಯುಗದ ಆಯುಷ್ಯ 4,32,000 ವರ್ಷ ಬರ್ದಿಟ್ಟಾನು. ನಾವು ನೀವು ಎಲ್ಲರೂ ಕೂಡಿ 2021ಕ್ಕೆ ಕಾಲಿಟ್ಟದು. ನೀವು ಕೇಳಿ ಜಮಾದೊಳಗಿನ ಖರ್ಚಿನೊಳಗಿನ ಜಮಾ ಇದು ತೆಗೆದು ನೋಡ್ಕೋರಿ. ಇಲ್ಲ ಮಾನವ ಜನ್ಮ ಉದ್ದಾರ ಆಗೈತೆ ಅಂದ್ರಿ. ಮಾನವ ಜನ್ಮಕ್ಕೆ ಆಯುಷ್ ಬರ್ದಾನ. ಏನ್ರಿ? ಯಾಕಂದ್ರೆ ಕೃತಾದೊಳಗ ನೋಡು 28 ಮಾಡಿದ ಮನುಷ್ಯರ್ ನಿಟ್ಟಾನ. ಅವ್ರಿಗೆ 1,000 ವರ್ಷ ಆಯುಷ್ ಬರ್ದಿಟ್ಟಾನ. ಅಲ್ಲಿ ಬಂದ್ ಏನ್ ಮಾಡ್ಯಾನು? ಬಂಗಾರ ವರ್ಣದ ಭೂಮಿ ಇಟ್ಟ, ಬಂಗಾರ ವರ್ಣದ ಲಿಂಗ ತಂದಿಟ್ಟ. ಇದು ಜಗತ್ತಿನೊಳಗ ಕೃತಾಗದೊಳಗಿಟ್ಟ. ಅದೇ ಕೃತಾಂಗದ ತೃತಾಕ ಬಂದಾಗ ಏನಾಯ್ತು? 14 ಮಾಡಿದ ಮನುಷ್ಯರ್ ನಿಟ್ಟ 500 ವರ್ಷ ಆಯುಷ್ ಬರ್ದಿಟ್ಟ. ಬೆಳ್ಳಿ ವರ್ಣದ ಭೂಮಿ ತಂದಿಟ್ಟ, ಬೆಳ್ಳಿ ಲಿಂಗ ತಂದ ಪೂಜೆಗಿಟ್ಟ. ಅದ ತೃತಾಂಗದ ದ್ವಾಪರಕ್ಕೆ ಬಂದಾಗ ಏನಾತ್ರಿ? 7 ಮಾಡಿದ ಮನುಷ್ಯರ್ ನಿಟ್ಟನು 250 ವರ್ಷ ಆಯುಷ್ ಬರ್ದಿಟ್ಟಾನ. ಅಲ್ಲಿ ಬಂದ ಹಿತ್ತಾಳಿ ವರ್ಣದ ಭೂಮಿ ಇಟ್ಟ, ಹಿತ್ತಾಳಿ ಲಿಂಗ ತಂದ ಪೂಜೆಗಿಟ್ಟ. ಸದ್ಯ ಈಗ ಕಲಿಯುಗಕ್ಕೆ ಬಂದೈತಿ. ನಾವು ನೀವು ಎಲ್ಲರೂ ಮಾನವ ಬಂದು ಉದ್ಧಾರ ಆಗಬೇಕಾಗೈತಿ. ಇದು ಮಾನವ ಕುಲ ಅಂತಕ್ಕಂಥದ ಭೂಮಿ ತಲೆ ಮೇಲೆ ಬದುಕಬೇಕಾಗೈತಿ. ಈ ಸದ್ಯ ಕಲಿಯುಗದೊಳಗೆ ಬಂದ ನಮ್ಮ ಮನ ಕೈಲಿ ನಾವ ಮಳ ಹಾಕೊಂಡವ್ರು ನಮ್ಮನ 3.5 ಮಳ ಒದ್ದಿದ್ದ ಮನುಷ್ಯರ್ ನಿಟ್ಟಾನ. ಅವ್ರು ಹಾಕೊಳಕ್ತಾರ ಮಳ, ಅವ್ರ ಶರೀರ. ಹೌದಲ್ಲ? ಯಾಕಂದ್ರೆ ಇಲ್ಲಿಗೆ ಬಂದ ನಮಗೆಲ್ಲ 125 ವರ್ಷ ಆಯುಷ್ ಬರ್ದಿಟ್ಟಾನ. ಕರೆ ಇಟ್ಟಾನ ಕರ್ಲ 50 ಬೇಡ 60 ಕಲಿಗೆ ಬಿಡಕ್ ಚಾಲು ಮಾಡಿ ಬಿಟ್ಟಾರ. ನಿಂದ ಅದ ಸೀಸನ್ ದೊಡ್ಡದಿದ್ದಂಕ ಯಾಕಂದ್ರ ಚಟುವಟಿಕೆಗಳ ಮೂಲ ಅಂತ ಕರ್ದಾರಕ್ಕೆ ನಮ್ಮ ಚಟ ನಮ್ಮ ಕೈಯಾಗ ಸಿಗಲ್ಕ ನಮ್ಮ ಚಟ್ಟ ಮಂದಿ ಕಟ್ಟಕತ್ತೈತಿ. ಅದಕ್ಕೆ ಕರ್ದಾರು. ಈ ಕಲಿಯುಗದಾಗ ನಾವೆಲ್ಲ 3.5 ಮಳ ಮನುಷ್ಯರು ಇಟ್ಟದಿವ್ ಕರೆ. ನಮಗೆ ಹಿಂದೆ ಏನ್ ಮಾಡ್ಯಾನಂದ್ರ ಏನ್ ಮಾಡಿಟ್ಟಾನು? ಆಸ್ತಿ ಅಂತ ಗಳಿಸಿರ್ಲಿಲ್ಲ. 3 ಮಳ ತೆಗ್ಗ ಇಟ್ಟ ನಿನ್ ಹಂಗೇನಲ್ಲ. ವಿಚಾರ ಮಾಡ್ರಿ, ಕರ್ಮದ ಕಾಲದಾಗ ಕರಿತಲಿ ಮಾಡೋರು ನಾವು ನೀವೆಲ್ಲ ಹುಟ್ಟಲಿ ಅಂತ ಕರಿ ಮಣ್ಣಿನಲ್ಲಿ ಇರ್ತಕ್ಕಂಥ ಭೂಮಿಯನ್ನು ಹುಟ್ಟಿಸಿ ಕಲ್ಲಿನ ಲಿಂಗ ತಂದು ಪೂಜೆಗಿಟ್ಟಾನ. ಇಟ್ಟಾನ. ಅದ ಲಿಂಗ ಪೂಜೆ ಮಾಡಿ 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 ಏನಾಗೈತಿ? ಬಡ್ಡೆಗಿನ ಪೀಠ ಸೌದ ಲಿಂಗ ಹುಡ್ಕಾಡಕತ್ತೈತಿ. ಒಟ್ಟ ಭೂಮಿ ತಲೆ ಮೇಲೆ ಜಗತ್ತಿನಾಗ ಎಲ್ಲದಕ್ಕೂ ಎಲ್ಲ 4 ಲೋಕಕ್ಕೆಲ್ಲ ನನ್ನಪ್ಪ ಏನ್ ಮಾಡ್ಯಾನಪ್ಪ ಭಗವಂತ ಅಂದ್ರ ಲಿಂಗ ತಂದಿಟ್ಟಾನ. ಲಿಂಗ ಅಂದ್ರ ಪರಮಾತ್ಮ. ಪರಮಾತ್ಮ ಅವರು ಏನ್ ಹೇಳ್ಯಾರ ಗೊತ್ತೇನ? ಹೇಳರು ನಿಮ್ಮ ಬ್ರಹ್ಮ ಸೀರೆ ಹುಟ್ಟಿರಬಾರ್ದು, ನಿಮ್ಮ ನಾರದ ಸೀರೆ ಹುಟ್ಟಿರಬಾರ್ದು, ನಿಮಗೆ ಕೃಷ್ಣ ಪರಮಾತ್ಮ ಸೀರೆ ಹುಟ್ಟಿರಬಾರ್ದು. ಒಟ್ಟ ಯಾರು ಸೀರೆ ಹುಟ್ಟಿರಬಾರ್ದು. ನಿಜವಾದ ಗಂಡು ಎಲ್ಲಿದಾನು ಯಾರು ಅದಾರು ಅಂತ ಕೇಳ್ಯಾರು. ಏನಂದ್ರೆ ಕೆಲವು ಮಾತುಗಳು ಕೇಳೋರು ಏನ್ರಿ? ಪರಮಾತ್ಮನು ನೀನ ಜೀವಾತ್ಮನು ನೀನು ಐತಿರಿ, ಒಳಗಿದ್ದವ್ ನೀನು ಹೊರಗಿದ್ದವ್ ನೀನು ಐತಿರಿ. ಹೆಂಗದಾನ ಹೊರಗೆ ಹೆಂಗದಾನ, ಮ್ಯಾಲ ಹೆಂಗದಾನ ತಳಗ ಹೆಂಗದಾನ, ಏನ ಕಾರ್ಗದಾನ ಕ್ಯಾಂಪ್ಗದಾನು, ಎಷ್ಟು ಉದ್ದದಾನು, ಅವನ ರೂಪ ಏನ, ಅವನ ಲಾವಣ್ಯ ಏನು, ಆಕೆ ಬಂದ ಕ್ರಿಯೆ ಏನು? ಹೌದ್ರಾ? ಹಾಕಿ ಬಡಿನತ್ತನಕ್ಕಿಗೆ ಹಂಗಲ್ಲ. ವಿಚಾರ ಮಾಡ್ರಿ, ಪರಮಾತ್ಮನು ನೀನ
ಜೀವಾತ್ಮನು ನೀನ ಅಂದಿ ನಾವು. ಒಳಗಿದ್ದವು ನೀನು ಹೊರಗಿದ್ದವು ನೀನು ಅಂದ್ರೆ ನೀ ಅರ್ಥ ಅಪಾರ್ಥ ಮಾಡ್ಕೊಳಕತ್ತಿ. ಒಳಗಿನ ಹಾದಂದ್ರ ಬಿಟ್ಟ ಅದ್ ಗೊತ್ತು ಹಂಗಲ್ರಿ ಕೇಳ್ದ ಒಳಗ್ ಹೆಂಗದಾನ ಹೊರಗೆ ಹೆಂಗದಾನ ಕೇಳಿದ್ ಬರೋಬರಿ ಐತಿ. ಒಳಗದಾನಂತ ನೀ ಕುಡದಾನಂತದಿ ಜಿಗದಾನಕದಿ ಹಾಡಕದಿ ಅಕಸ್ಮಾತ್ ಒಳಗಿನ ಹೊರಗ್ ಹೋದ್ರಕ್ಕೆ ಏನಂತಾರ ಏನಂದರು ಬೀಳ್ತಾವ ಹೆಣ ಅಂತಾವ. ಅದ ಏನ ಓದ್ ಏನ್ ಮಾಡ್ತಾರ ಗ್ವಾರಿ ಕುಕ್ಕರ್ತಾರ ಕುಕ್ಕರ್ಸಿ ಏನ್ ಮಾಡ್ತಾರ ಯಾದ್ಯೋ ನನ್ ಇದಕ್ಕೆ ಏನ್ ಹೇಳಿದ್ಯೋ ನನ್ ಎದಕ್ಕೆ ಇಕ್ಕಿ ಗುಡ್ಡಿಕ್ಕೆ ಮುಂದೆ ಇಟ್ಲ ಯಾತ್ತು ಆದ್ಯೋ ನನ್ ಗುಡ್ಡ ಏನ್ ಹೋದ ನನ್ ಗುಡ್ಡ ಯಾರಿಗತ್ತಿ ಯಾಕಂದ್ರ ಗುಡ್ಡೆಲ್ಲ ದೊಡ್ಡೈತಿ ಬಂದು ನೀನು ಮುಂದೆ ಕೂತೈತಿ ಆ ಗುಡ್ಡ ನೀನು ಮುಂದೆ ಇರಕ್ಕಾಗ್ಲಿ ಯಾತ್ವಾಜ ಗುಡ್ಡ ಯಾರಿಗತ್ತಿ ಮೊದ್ಲ ಲಿಕ್ಕಿ ಲಿಕ್ಕದ ಗುಡ್ದಾಗಿನ ಕಲ್ಲು ತಂದ್ರ ಅವ್ರಿ ಯಾತ್ತು ನಿನಗೆ ಯಾಕಂದ್ರೆ ವಿಚಾರ ಮಾಡ್ರಿ ಪರಮಾತ್ಮ ಹೆಂಗದಾನಂದ್ರ ಸ್ಥೂಲ ಸೂಕ್ಷ್ಮ ಕಾರಣ ರಹಿತ ಮಹಾಕಾರಣ ಅಂತ ಕರೆದಾರ. ಹೆಂಗದಾನ ಪರಮಾತ್ಮ ಕಣ್ಣಿಗೆ ಕಾಣಂಗಿಲ್ಲ, ಕೈಗೆ ಸಿಗಂಗಿಲ್ಲ, ಗಾಳಿಗೆ ಹಾರಂಗಿಲ್ಲ, ನೀರಾಗ ತೇಲಂಗಿಲ್ಲ, ಬೆಂಕಿಯಾಗ ಸುಡಂಗಿಲ್ಲ. ನೀನು ಒಳಗಾದ ಕರೆ ನಿನಗ ಕಾಣಂಗಿಲ್ಲ. ಕೆಲಸ ಮಾಡುತ್ತೇನೆ ಏನ್ ಮಾಡ್ಬೇಕ ಒಬ್ಬನ ಇಟ್ಕೊ ಆಗ ಗುರುವಿನ ದೀಕ್ಷೆ ಪಡ್ಕೊಳ್ಳೋಣ. ಗುರುವಿನ ನೀ ನಾನು ಹೇಳಿ ಅಪ್ಪಾರ ಕೈಲಿ ಗದ್ದು ಹಾಕ್ಸಿ ಅನ್ನಕತ್ತೇನೆ. ಹಂಗೇನಲ್ಲ ಗುರು ಹೇಳಾಗ ನಡಿಬೇಕು, ನುಡಿದಂತೆ ನುಡಿಬೇಕು, ಇದೇ ಜನ್ಮ ಕಡೆ ಎಣಿಬೇಕು ಅಂದಾಗ ಒಳಗಿನ ಹೊರಗ್ ಕಾಂತಾನ ಹೇಳ್ತೇನೆ. ಅವಾಗ ನನಗೆ ಕೈಲಾಸ ಮುಕ್ತಿ ದೊರಕ್ತೈತೆ ನಾ ಹೇಳಾಗಿತ್ತೇನೆ. ಹೇಳ್ತಾನ ಮುಟ್ಟತಾನು ಹೋಗ್ತಾನು ಮುಟ್ಟತಾನು ಹೋಗ್ಕ ಮತ್ತ ಮೊಟ್ಟ ಇಲ್ಲಾರ ಏನ್ ಮಾಡ್ಬೇಕು ಇಲ್ಲ ಹೇಳಿ ನಿನಗ ಹಂಗ ನಿನಗೆ ಹತ್ರ ಮಾಡಿ ಎಬ್ಬಿಸಿ ಹತ್ರ ಮಾಡಿ ಹೇಳ್ತಾನ ಏನಾದ್ರಿ ವಿಚಾರ ಮಾಡಿ ಅವ್ರು ಹೇಳುವಂತ ಮಾತ ಈ ಕೇಳಿದಂತ ಪ್ರಶ್ನೆಗೆ ನೇರವಾದಂತ ಉತ್ತರಗಳು ಬಂದವ ಅದ್ರೊಳಗೆ ನಿಮಗ್ ಘರ್ಷಣೆಗಳು. ಅಲ್ಲ ಇನ್ನ ನೀನ್ ಏನ್ ಕೇಳ್ತಾರ ಅವ್ರು ಏನ್ ಕೇಳ್ಯಾರ ಶುದ್ಧಾಗೋ ಸುಧಾಮ ನೀನ ಮಾನ ಹೆಣ್ಣಿಗಾಗಿ ಕುತ್ಕೊಂಡಾನ ಹೋಗಿ ಕೇಳ ನಿಮ್ಮ ಶಂಕರನ ಅಂದಾಳ. ನಿಮ್ಮ ಶಂಕರ್ನ ನಿಮ್ಮ ಶಂಕರ ದೇವ್ರಕ ನಿನ್ ಶಂಕ ಓದ ಕಳಿಸ್ತಾರ ಪಪ್ಪಾಟ ಪಡದ ಓಡೇನ್ ಕೆಲಸ ಮಕ್ಕಳೇ ಒಟ್ಟ ಬಾಣಿಸ್ಕ ಬೇಟೆಗಾಳಿಕ್ಕೆ ದುರ್ಗಿ ನೋಡೇ ಇಲ್ಲ. ದುರ್ಗಿನ ರೇಣಿನ ಒಟ್ಟ 6 ತಿಂಗಳ ಒಟ್ಟ ನೋಡೇ ಇಲ್ಲ. ಕಡಿಮೆ ಆತ ಕಾರಣ ಕಡಿಮೆ ಆತ ತಿಂಗಳ ಹೊತ್ತ ಮಾರಿ ನೋಡಿಲ್ಲ ಮಾತಿನ್ಯಾಗ ಮೋತಿ ಗೊತ್ತಾಗಿಲ್ಲ ಒಳಗಿದ್ದಾಗ ನಿನ್ನ ಪೋನ ನೋಡಿದಲ್ಲ ಸಾಕ ಯಾಕ ಇನ್ನ ಮುಂದೈತಿ ಯಾಕ ಮಗಳ ಹೌದಲ್ಲ ಹೊರಗವಾ ಮಾರಿ ತೋರಿಸವಾ ಏನು ಘೋಷೆ ದಕ್ಕತಾನ. ಈಗ ಮಾತೇನಾಗೈತಿ ಗೊತ್ತೇನ ಯಾರಿಗೆ ಹೇಳತ್ತೇವಿ ಕಡಿಮೆ ಆಗಿಲ್ಲ ಕೋರೋಣ ಓಪನ್ ಆಗಿಲ್ಲ ಆಗ್ತಾವನ ಮಾತು ಬರೋದೈತೇವ 15 ತಾರೀಕು ಹುಷಾರ್ ಹುಷಾರ್ ಹಾಕತ್ತಿಲ್ಲ ಹೌದಲ್ಲ ಶಿವನ್ ಹಾಕೈತಿ ಯಾರಿಗೆ ಹೇಳತ್ತಿದ್ದೆಲ್ಲ ಆಕಿಗೆ ಯಾರಿಗೆ ದುರ್ಗಿಗೆ ದುರ್ಗಿಗೆ ಯಾಕ ಗಿಡ್ಡನ್ ಹೆಂಗ್ಸ್ರಿಗೆ ಹೇಳ ಯಾಮನಿಗೆ ಗಿಡ್ಡನ್ ರೇಣಿಗೆ ಹೇಳ ಹೌದಲ್ಲ ರೇಣಿ ಯಾಕೆ ಹೆಂಗಾಗ್ಯಾವ ಗೊತ್ತೇನ ಏನಾಗ್ಯಾವ ಟೌರಸ್ ಗಾಡಿ ಬೇಗ ಹೇಳ ಆ ರೇಣಿಗೆ ಬೇರೆ ಹೇಳ್ತಾನ ಏನ್ ಹೇಳ್ಬೇಕತ್ತೀರಿ ಆಕಿಗೆ ಏನ ಚೀಸ್ ಐತೆ ಅದ ಈಗ ಹೇಳ್ಬಿಡ್ಲ ಚೀಸ್ ಪೋಜ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ನಮ್ಮ ಕಾಲೇಜ್ ಹುಡುಗಿ
ಹಾಡಾಕ್ತ ನಾವು ತೆಳಗ್ ಕತ್ಕೊಂಡ ಸಾಂದ್ ಹತ್ಕರ ಹೆಂಗೈತ್ ನೋಡ್ರಿ ರಾಜ ಹುಲಿ ಅಂತ ಅದರ ಭರಸೆ ಯಾರು ತಿಳಿದಿಲ್ಲ ಅದರ ಭರಸೆ ಯಾರು ತಿಳಿದಿಲ್ಲ ನೀವೇನ ಯಾರ ಆದರೆ ನಾವೇನ ನೀವೇನ ಯಾರ ಆದರೆ ತುಂಬಿದ ಒಳನ ನಾವೇನ ನೀವೇನ ಯಾರ ಆದರೆ ತುಂಬಿದ ಒಳನ ರಾಣಿಯಾಗಿ ಹುಟ್ಟಿ ಬಂದ ಬೆಟ್ಟಿಲ್ಲ ಸಾವು ಯಾರಿಗೇನ ಬೆಟ್ಟಿಲ್ಲ ಹುಟ್ಟೋದು ಸಾಯೋದು ಹಳದ ಬಳಸತಿ ಹುಟ್ಟೋದು ಸಾಯೋದು ಹಳದ ಬಳಸತಿ ಮಾಪತ್ತ ಮೇಲೆ ಮೇಲೆ ಹುಟ್ಟೋದು ಸಾಯೋದು ಹಳದ ಬಳಸತಿ ಮಾಪತ್ತ ಮೇಲೆ ಮೇಲೆ ಜ್ಯೋತಿಷರು ಜಗವೆಲ್ಲ ಅಖಂಡ ಜ್ಯೋತಿಷರು ಜಗವೆಲ್ಲ ಜ್ಯೋತಿ ಮಾ ಜ್ಯೋತಿ ತುಕಾರ ಜ್ಯೋತಿ ಜ್ಯೋತಿ ಮಾ ಜ್ಯೋತಿ ತುಕಾರ ಮಂಗಳಾರಚಿತ ಗುರು ಜ್ಯೋತಿ ಜ್ಯೋತಿ ಮಾ ಜ್ಯೋತಿ ತುಕಾರ ಮಂಗಳಾರಚಿತ ಗುರು ಮಾತ್ರ ಹೇಳಿದರು ಕಡಿಮೆಲ್ಲ ದೇವಿ ನಿನ್ನ ಕೀರ್ತಿ ಹಾಡಿ ಹೇಳುವೆ ಈ ದಿನ ಪೂರ್ತಿ ಪ್ರಥಮಕ್ಕಿದ್ದಕ್ಕೆ ಮಹಾನ ಪ್ರಕೃತಿ ಅಂತ ಬಂದರು ಅದಕ್ಕೆ ಅವ್ರು ನಮಗೇನ್ ಹೇಳ್ತಾರೋ ನಿಮ್ಮ ಅಪ್ಪ ಪರಮಾತ್ಮ ಅಂತಕ್ಕಂತ ನಾಮ ಇಟ್ಕೊಂಡು ಬರ್ತಾರ ಮಾಸ್ತರ ನಿಮ್ಮೊಳಗೆ ಯಾವ ನಿಜವಾದ ಗಂಡ ಸುಧಾನ ಅಂತ ತೋರ್ಸ ಅಂತ ಹೇಳಿ ಹುಟ್ಟಿರಬಾರ್ದು ಟಚ್ ಆಗಿರಬಾರ್ದು ಯಾವ ನೀ ಇಲ್ಲಿ ಬಂದು ಹಿಡ್ಕೊತಾನಂದ್ರೆ ನಾವು ಬೇರೆ ಕಡೆ ಇಡ್ಬೇಕು ಮ್ಯಾಲ ಇಟ್ಬಿಡುದು ಮ್ಯಾಲ ಯಾಕೆ ಇಡ್ಬೇಕಾಗೈತಿ ಇವತ್ತಿನ ದಿನ ಹೆಣ್ಣ ಗಂಡ ಬೆಳ್ಸಕ ಬಂದಿವಿ ಇಲ್ಲಿ ಗಂಡ ಹೆಂಡ್ರ ಜಗಳ ಹೆಂಗೈತಿ ಗಂಡ ತಿಂದಂಗೈತಿ ಅದ್ ಹೇಳೇನೆ ಕಡ್ಲಿ ಗಿಡ ಯಾಕೆ ತಂದಿಟ್ಟಾರಂದ್ರೆ ಇಲ್ಲಿ ತಿಕ್ಕಾಟ ಐತಿ ತಿಕ್ಕಾಟ ಸಂಬಂಧ ಅದ್ ಇಟ್ಟಿರ್ತಾರ ಯಾಕೆ ಇಟ್ಟಾರ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ
ಕಡ್ಲಿ ಗಿಡ ಇವತ್ತ ಕಡ್ಲಿ ನಾವು ನೀವು ಎಲ್ಲರೂ ಬೆಳೆದೀವಿ ಅಂದ್ರ ಅದ ಕುಡಿ ಚಿಗ್ಯಾಕಾಗ್ಲಿ ಚೂಟ್ಕೋದ್ ಕಡ್ಲಿ ಪಡ್ಲಿ ಮಾಡ್ಕೊಂಡ್ ತಿಂದ ಹೆಣ್ಮಕ್ಳು ಬಾಣಿಕೆ ತಿರ್ಸ್ಕೊತಾರ ಹೌದಿಲ್ರಿ ಎಲ್ಲಿ ಕಡ್ಲಿ ಪಡ್ದಾಗ ಹೋಗಿ ಹೆಣ್ಮಕ್ಳನ್ನ ಬಿಟ್ಟಿ ಅಂದ್ರೆ ಸಾಕ ಗುಡ್ಡ ಹಚ್ಚಿ ನಾವು ಮ್ಯಾಲ್ ತಳ ಹೋಗಿ ತಳಗ್ ಬಂದ್ರ ಸ್ವಲ್ಪ ಬರೋದು ಹಂಗ ಐತದ ಯಾಕಂದ್ರೆ ವಿಚಾರ ಮಾಡ್ರಿ ಕಡ್ಲಿ ಗಿಡಕ್ಕ ಹುಂಚಿನ ಗಿಡಕ್ಕ ಜಗಳ ಆತೈತಿ ಯಾಕಂದ್ರೆ ಇಲ್ಲಿ ಹುಳಿ ಐತಿ ಅಲ್ಲಿ ಹುಳಿ ಐತಿ ಅಲ್ಲ ಮೊಪ್ಪಾದ್ರ ಅದ್ರ ಹುಳಿ ತಗ್ಗಂಗಿಲ್ಲ ಇದು ಮೊಪ್ಪಾಗ್ಲಾರ್ದ ಇದ್ರು ಇದ್ರ ಹುಳಿ ನಿಂದ್ರಂಗಿಲ್ಲ ಯಾಕೆ ಇದ್ರ ಕಡ್ಲಿ ಇಲ್ಲಿ ತಂದಟ್ಟಾರದ್ರ ಯಾಕ್ರಿ ಕಡ್ಲಿ ತಗೋದ ಓತ ಮನ್ಯಾಗ ಕೊತ್ತ ಬೀಸಬೇಕಂದ್ರ ನಿಮ್ಮ ಅಲ್ಲಿ ಲಕ್ಷ್ಮೀ ದೇವಿ ಹೋಗಿ ಬೀಸುಕಲ್ಲಾಗಿ ಕೂತಾಳ ಅಲ್ಲಿ ಆಸರ ಏನ್ ಇಟ್ಕೊಂಡಾಳು ಬಡ್ಡ್ಯಾಗ ಒಂದು ಕಿರಿಗೂಟ ಮ್ಯಾಲ ಒಂದು ಹಿಡಿಗೂಟ ಅದ ಹಂಗದ ಅದ್ರದ್ದು ಬೇರೆ ಹಾದಿ ಐತಿ ಅದ ಲಕ್ಷ್ಮೀ ದೇವಿಯಲ್ಲಿ ಒಳಕಲ್ಲಾಗಿ ಒತ್ತಿದ ದಿನ ಒಳಕಲ್ಲಾಗಿ ಬೆಳಬೇಕು ನಮ್ಮ ಮನೆಯೊಳಗ ಹೌದಿಲ್ಲ ಆ ಲಕ್ಷ್ಮೀ ದೇವಿ ಬಂದು ನಮ್ಮ ಮನ್ಯಾಗ ಒಳಕಲ್ಲಾಗಿ ಬೆಳಿಬೇಕಾದ್ರೆ ಬ್ಯಾಗಲ್ ಮ್ಯಾಲ ಹಾದ ಬರ್ತಾವ ಹೊರತು ಬಾಗಲ ತಳಗ ಹಾದ ಬರಂಗಿಲ್ಲ ಯಾಕ ಏನಾಗೈತೆ ಅಲ್ಲಿ ಶ್ರಾಪ್ ಐತಿ ನಮ್ಮನ ದಾಟಿ ನೀ ಹೆಂಗ್ ಹೋಗಿ ಅಕ್ಕಿನ ಕೈಯಾಕ ಒಬ್ಬಲ್ಲಿ ಬಾಗಲ್ದಾವ್ ಕೂತಾನ ಬ್ರಹ್ಮದೇವರು ಅನ್ನತಕ್ಕಂಥವ್ರು ಬಾಗಲ ಬರ್ಮಪ್ಪಾಗಿ ಕೂತಾನ ಪಂಚ ಪಾಂಡವರು ಅನ್ನತಕ್ಕಂಥ 5 ಕಲ್ಲಿಟ್ಟು ಪೂಜೆ ಮಾಡೋ ಸಂದರ್ಭದೊಳಗ ಅಲ್ಲಿ ಪಾಂಡವ ಅನ್ನತಕ್ಕಂಥದ ಕುಲ ಹುಟ್ಟಿ ಬತ್ತು ಪಾಂಡವನ ಹೊತ್ತು ಮನಿ ಮ್ಯಾಗಿ ಮೇಲೆ ಕುಂದ್ರ ಸಾಕೈತ್ರಿ ಪಾಂಡವರ ಕುಲ ಸೃಷ್ಟಿ ಆದಾಗ ಅದಕ್ಕೆ ಪಾಂಡವ ಅನ್ನಂಗಿಲ್ಲ ಪಾಂಡ್ರವರು ಓದ್ತಾರ ಯಾಕಂದ್ರೆ ಎಲ್ಲಾರು ಹೆಂಡಿ ಪಾಂಡ್ರ ಓದ್ತಾರ ಬುಟ್ಟಾಗ ತುಂಬ್ತಾರ ಮ್ಯಾಲ ಹೊತ್ತು ಕುಂದ್ರಸ್ತಾರ ಅವರು 5 ಮಂದಿ ಅದಾರ ಪ್ರಥಮ 1ನೇ ದಿವಸಕ್ಕೆ 5 ಪಾಂಡ್ರವನ್ನ ಹಾಕಿ ಪೂಜೆ ಮಾಡಿ ಅಲ್ಲಿ ಈ ಕಡೆ ಲಾಸ್ಟ್ ದಿನ ಕಳ್ಸಬೇಕಾದ್ರೆ ಒಂದು ಬಿಸುಕಲ್ಲು ಮಾಡ್ತಾರೋ ಮಗ್ಲೊಂದು ಬಸವಣ್ಣಪ್ಪ ಅಂತಕ್ಕಂಥ ತಯಾರು ಮಾಡ್ತಾರೋ ಮೊದಲು ಅವ್ರ ಪದ್ಧತಿ ಪ್ರಕಾರ ಬಂದದ್ದ ಅವ್ರಿಗೆ ಕುಲ ದೇವರಾಗಿ ನಿಂತದ್ದ ಪ್ರತಿಯೊಂದು ದೇವಸ್ಥಾನ ದೇವಿ ಗುಡಿ ಗುಂಡಾರದೊಳಗೆ ನಮ್ಮ ಪೂಜೆ ಆಗಬೇಕಾದ್ರೆ ವಿಷ್ಣು ಅವತಾರದೊಳಗೆ ಬಂದಿರತಕ್ಕಂತ ಆಮೆ ಅನ್ನತಕ್ಕಂಥದ್ದು ಮಂದಲು ಬಂದು ಬಿದ್ದಾಗ ಇನ್ನಾದ್ರು ಪ್ರತಿಯೊಂದು ದೇವ್ರ ಗುಡಿಯಾಗ ಹೋಗಿ ನೋಡ್ರಿ ಏನೈತಿ ಮೊದಲು ಹೋಗಿ ಆಮೆಗೆ ನಮಸ್ಕಾರ ಮಾಡಿ ಮುಂದೆ ದೇವ್ರಿಗೆ ನಮಸ್ಕಾರ ಕಾಲಾಗ ದೇವರ ಬಿಟ್ಟು ಹೊರಗೆ ಯಾರು ಹೋಗಕ್ ಬರಂಗಿಲ್ಲ ಯಾಕಂದ್ರೆ ಪಾಂಡವರ ಕುಲದಿಂದ ಬಂದಿರತಕ್ಕಂಥದೈತೆ ಇಲ್ಲಿ ಬ್ರಹ್ಮ ದೇವರಿಗೆ ವಿಷ್ಣು ದೇವರಿಗೆ ಜಗಳ ಆದಾಗ ಯಾವ ಲಕ್ಷ್ಮಿ ಅಂತಕ್ಕಂಥ ಇಷ್ಟುನ ಹೆಂಡ್ತಿದವು ನೀರಿನೆಲ್ಲ ಕುಲ ಅಂತಕ್ಕಂಥದ್ದು ಜಾಕಿ ಮಾಡ್ತಾರೆ ನೀನ್ ಹೆಂಡ್ತಿ ನನ್ನ ಬಾಗಲ ದಾಟಿ ಹೆಂಗ ಬರ್ತಾಳ ನನ್ನ ಕಾಲಿನ ಮ್ಯಾಲಿಟ್ಟ ಆಕೆ ನೋಡ್ತಾನಂತೇಳಿ ಬಾಗಲ ಬ್ರಹ್ಮಪ್ಪಾಗಿ ಬ್ರಹ್ಮದೇವರಾಗಿ ಬ್ರಹ್ಮೇಶ್ವರ ಅಂತಕ್ಕಂಥವ ಬಾಗಲ್ದಾಗ ಕೂತಾನು ಈಕೆ ಹೋಗಿ ಬೀಸುಕಲ್ಲಾಗಿ ಅಲ್ಲಿ ಬಿದ್ದಾಳು ಇದು ಬೀಸುಕಲ್ಲ ತಿರ್ಗಬೇಕಾದ್ರೆ ಏನ ಆಟ ಆಡ್ಬೇಕಾದ್ರೆ ಇಲ್ಲಿ ಗಂಡು ಮಕ್ಕಳು ಏನು ತಂದು ಕೊಡ್ತಾರ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹೆಣ್ಮಕ್ಳ ಚಟ ಏನ ಕಡ್ಲಿ ಪಲ್ಯ ತಿನ್ಬೇಕು ಇಲ್ಲ ಕಡ್ಲಿ ಕಾಳು ತಿನ್ಬೇಕು ಚಟ ಸರ್ ಚಟ ಹಂಗ ನೋಪ ಅವ್ರ ಮಾರಿ ಮಣ್ಣು ಈಗ ನಿನಗೊಂದು ಮುಟ್ಟಿ ಕಡ್ಲಿ ಕೊಡ್ತಾನೆ ಅಲ್ಲ ನಾವು ಇದನ್ನು ಕರ್ಚಿಕಾತಿಂದ ನೀನು ಯಾಕಂದ್ರ ಕರ್ಚಿಕಾಯಿ ಮೇಲೆ ಪ್ರೇಮ ಮುಂದೆ ಹೋಳಿಗೆ ಕರ್ಚಿಕಾಯಿ ಮೊದಲು ಕಡ್ಲಿ ಒಂದು ಮುಟ್ಟಿಗೆ ಕೊಡ್ತಾನ ಈಗ ತಿನ್ನು ನಸಿಕಿನಾಗ ಬಾಯಿ ತೆಗಿ ಹೇಳ್ತಾನೆ ನನಗ್ ಬೇಡ ಅಲ್ಲಿ ಹೇಳೋರು ಹಂಗೇನಲ್ಲ ಕಡ್ಲಿ ವ್ಯವಹಾರ ಬೆಳಗೈತೆ ಹುಳಿ ಅಂತಕ್ಕಂಥದೈತಿ ಅಂದ್ರೆ ನಿನಕಿತ ಹೆಚ್ಚು ನಾ ಅಕ್ಕನ ಅಂತೇಳಿ ಬೇಡ್ಕೊಂಡಾಗ ಪರಮಾತ್ಮ ಸಿಟ್ಟು ಬಂದೈತಿ ಏನಂತ ಬೇಡ ನಾನು ಹುಳಿ ಹೆಚ್ಚು ಏನು ಹುಳಿ ಹೆಚ್ಚು ಏನು ಜಗತ್ತಿನೊಳಗೆ ನಾ ಬೆಳಿತನ ಏನ್ ನೀ ಬೆಳಿತೀವಿ ಯಾಕಂದ್ರ ಎಷ್ಟೋ ದಿವಸ ಒಂದು ಹುಂಚಿನ ಗಿಡ ನೆಟ್ಟಿದೀವಿ ಅಂದ್ರೆ ಸಾಕಾದ ಹುಂಚಿನ ಗಿಡ ಮಪ್ಪಾದ್ರೂ ಸಹಿತ ಹುಳಿ ಹೋಗಿಲ್ಲ ಇದ್ರದ್ದು ಹೋಗೈತಿ ಅದಕ್ಕೀಗ ಸ್ವತಃ ಇದು ಪಾರ್ವತಿ ಶ್ರಾಪ ಕೊಟ್ಟಾನು ಇದು ಲಕ್ಷ್ಮೀ ಅವತಾರದೊಳಗೆ ಬಂದ ಬಿಸುಕಲ್ಲಾಗಿ ಬಿದ್ದಾಳು ಇದು ಕೇಳಿದಂತ ಅನಾವರ ಶ್ರಾಪ ಯಾರ್ದು ಅಂದೈತಿ ಪರಮಾತ್ಮನ ಶ್ರಾಪ ಐತಿ ನೋಡಪ್ಪ ದೇವ್ರ ನಿನಗೆ ಹೌದು ಅನಸ್ತತಿ ಹಾಲು ಅನಸ್ತತಿ ನಿನ್ನ ಬೈಲಿ ಹೇಳ ಮತ್ತೆ ಕಡ್ಲಿ ಗಿಡ ಕಟ್ಟಿದಾರ ಯಾರು ನನ್ ರಾಜ ಹುಲಿಕೊಡ್ರಿ ಎಲ್ಲಿದಾರ್ರಿ ಎಲ್ಲಿರಿ ಯಾಪ ಕಡ್ಲಿ ಕೊಡ್ರಿ ಗುಡಿ ಎಲ್ಲೈತಿ ಬರೋಬರಿ ಪಲ್ಯ ಹರ್ಯಾಕ ಬರಂಗಿಲ್ಲ ಹುಳಿನ ಮುಪ್ಪಾಗುದಿಲ್ಲ ಎಲ್ಲಿ ಹಿರಿಯ ಇದ್ರ ಹುಳಿ ಬೆಳವು ನಿಂತಿದ್ದ ಕಡ್ಲಿ ಪಲ್ಯ ಹುಳಿ ಹೊಕ್ಕತ್ತಿಲ್ಲ ಬಿಡ್ತೈತಿ ನೀನ ತಿಂದಾರ ಹೇಳ ನನ್ನ ಕಡೆ ಹುಂಚಿ ತಪ್ಪಲ ತಿನ್ಸ್ಬೇಕೇನ ಪಾಪ ಅವ್ರಿಗೆ ಹುಂಚಿ ತಪ್ಪಲ ಅಲ್ಲ ಕಡ್ಲಿ ತಪ್ಪಲ ಹುಂಚಿ ತಪ್ಪಲ ಅಲ್ಲ ಏನು ನೇರವಾದ ಉತ್ತರ ಬೇಕಾಗಿತ್ತು ನನಗೆ ಏನ್ ಕೇಳಿ ಕರೆಕ್ಟ್ ಆಯ್ತಿಲ್ರಿ ಐತಿ ಇದೇನ್ರಿ ತಕೊಂಡ್ರಿ ತಕೊಂಡ್ರೇನ ಹೌದು ನಾನು ರಜೆ ಯಾವ ಕಲಾಮಣಿಗಳ ಕಲಾ ಪ್ರೇಕ್ಷಕರ ₹100 ಕಲಾ ಕಾಣಿಕೆ ಕೊಡಿದ್ರೆ ಆ ಮಾನ್ಯರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ವಂದನೆಗಳ ಸಲ್ಲಿಸಿ ಯಾಕೆ ಚೊಕ್ಕಾದ 4 ನುಡಿದಲ್ಲಿ ಕೇಳಿಯನು ಇನ್ನ ಗಂಡಸರು ಯಾರ್ಯಾರು ಕೂತು ಹೊಯ್ಕೊಂಡಾರು ತವಾಗಳು ಬಂದರು ಯಾರು ಹೊಯ್ಕೊಂಡಾರ ಯಾರು ಬಿಟ್ಟಾರ ತಿಳಾಕ್ ಬರ್ತೈತಿ ಹೌದಿಲ್ಲ ಯಾಕಂದ್ರೆ 4 ನುಡಿ ಕೇಳಿ ಹೆಂಗ ಬರ್ತೈತಿ ಹಂಗ ನೋಡಾಕ ಬರ್ತೈತಿ ಸಣ್ಣ ಹಂಗೆ ತಗೊಂಡ್ ನೋಡ್ಬಿಟ್ಟು
ಸಬದಾಗ ಹಿಡಿಸೇರಿ ರಾಡಿ ಎಲ್ಲದ ಹೇಳದಿ ಚಾಡಿ ಸಬದಾಗ ಹಿಡಿಸೇರಿ ರಾಡಿ ಎಲ್ಲದ ಹೇಳದಿ ಚಾಡಿ ಆಡಿಗಾಡಬೇಕಾದೋಳೆ ನಮ್ಮ ಕೈಯಾಗ ಹೋಗ್ಯಾರಿ ಓಡೆ ನಮ್ಮ ಕೈಯಾಗ ಹೋಗ್ಯಾರಿ ಓಡೆ ಸಬದಾಗ ನಮ್ಮ ಕೈಯಾಗ ನಮ್ಮ ಕೈಯ ಹೋಗ್ಯಾರಿ ಓಡೆ ನಮ್ಮ ಕೈಯ ಹೋಗ್ಯಾರಿ ಓಡೆ
ಅದಾರ. ಹೌದು, ಇಲ್ಲದ ಯಾರು ಕೇಳ್ಯಾರ ಹೇಳ್ತಾರ. ದೊಡ್ಡದು ಗುರುಗಳ ತಾಯಿ ಬಂದಾಳ, ತಾಯಿ ಹೇಳ್ತಾಳ. ಹೇಳಿಕೆ ಅಕಿನಲ್ಲಿ ಬಿಡ್ತೀನಿ ಇವತ್ತು. ದೊಡ್ಡ ಮನಿದ್ದಾನ ಅಂತ ಕಳಿಸ್ಕೊಳ್ಳುವಂತ ನೀ ಏನು ಮಾಡಿ ಊರಾಗ ದೊಡ್ಡ ಮನಿತಾನ ಕಾಸ ದೋಸ್ತ ನಿಮ್ಮ ಅಣ್ಣ. ಊರಾಗ ದೊಡ್ಡ ಮನಿತಾನ ಕಾಸ ದೋಸ್ತ ನಿಮ್ಮ ಅಣ್ಣ. ಗೊತ್ತಾದರ ಕಣ್ಣಂಗೆ ಕಡಿತಾನ ಕೊಡೋದಿಲ್ಲ ನಮ್ಮನೆ ಹೋಗತಾನ, ಕೊಡೋದಿಲ್ಲ ನಮ್ಮನೆ ಹೋಗತಾನ. ಬರಮಲಿಂಗನ ಪಾದ ಏಡೆ ಸುತ್ತಾಕ ಅವನ ಗೋಡೆ. ಬರಮಲಿಂಗನ ಪಾದ ಏಡೆ ಸುತ್ತಾಕ ಅವನ ಗೋಡೆ. ಬೆಳಗಲೆ ರವೆ ಕೈ ಮಾಡೆ ಹೊರದಂಗ ಪರಸರಗಾಡೆ, ಹೊರದಂಗ ಪರಸರಗಾಡೆ. ಶಬದಾಗ ಇಳಿಸಿದಾಡೆ, ನಮ್ಮ ಕೈಯ ಅದಕ್ಕ ನಾವ್ ಹೇಳುವಂತ ಮಾತು ಹೆಂಗದವು? ಸದವಾಗ ಹಿಡಿಸಿದಿರಾಡಿ ಇಲ್ಲದ ಏನಾರ ಹೇಳಬೇಡ ಚಾಡಿ. ಹಾಡಿಗೆ ಹಾಡ ಹಾಡ್ಬೇಕತ್ತೂಡಿ, ಇಲ್ಲಂದರ ಮಣ್ಣಿಗೆ ನಡಿ. ಹೌದು ನೋಡು ಹೆಣ್ಣಾಡುವಂತ ಕಲಾವಿದ್ರು ನಾವೇನ್ ಕೇಳಿ ಪ್ರಶ್ನೆಗೆ ಅದಕ್ಕೆ ನೇರವಾದಂತ ಉತ್ತರಗಳನ್ನು ತರ್ತಾರ. ಅವ್ರ ಮುಂದಿನ ಪಳಕ್ಕೆ ಗುರುಗಳು ಹೆಂಗ್ ವರ್ಣನೆ ಮಾಡ್ತಾರೋ ಬಿಡ್ತಾನ. ಯಾಕಂದ್ರೆ ನಾವೆಲ್ಲ ಇವತ್ತಿನ ದಿವಸ ಬಂದ ಮೊದಲ ಹೊರಿ ಅಂತ ಹೊಡೆದಿವಿ. ಹೌದಿಲ್ಲ ಏನು ಕಣ್ಣು ಮುಚ್ಚಾನೇನ ಕಣ್ಣು ತಗದಾನು. ಈಗ ನಾಪ ಇವ್ ಕಣ್ಣು ತಗದಿ. ಹೌದಿಲ್ಲ ಹೌದಲ್ಲ ವಿಚಾರ ಮಾಡ್ರಿ. ನಿಮ್ಮ ಗಣಪತಿ ಇರ್ತಕ್ಕಂಥವಾಗ ತೆರೆದು ನೋಡಪ್ಪ ಕಣ್ಣ ಅಂದ್ರೆ ಆ ಗಣಪತಿ ಯಾಕೆ ಕಣ್ಣು ಮುಚ್ಚಿದ, ಕಣ್ಣು ಮುಚ್ಚಿಟ್ಟು ವಿಗ ಆಗ್ಯಾವು. ಯಾವಾಗ ಮುಚ್ಚಿದ ಯಾವಾಗ ತೆರೆದವನು. ಹೌದಲ್ಲ ತೆರ್ಕೊಂಡ ಕುಂದ್ರ ಮುಚ್ಕೊಂಡಿ ಅತ್ತ ಬರಬರೈತಿ. ಹೌದಲ್ಲ ಗಣಪತಿ ಹೆಂಗದಾನಂದ್ರ ನಾವು ನೀವು ಎತ್ತಾಡಿಸಿದಂತ ಸಣ್ಣ ಒಬ್ಬ ಬಾಲಕ ಇದ್ದಂಗದ. ಅಂತ ಬಾಲಕ ಒಳಗೆ ಹೆಂಗದ ಬರೇ ಸಾಂಡಿನ ಬಡದಕ್ಕೊಂಡ್ರೇನ ಹಂಗೇನಲ್ಲ. ಯಾಕಂದ್ರ ಅವಾಗ ಸಾಂಡಿ ಬರ್ಬೇಕಾದ್ರೆ ಮೊದಲ ಮನುಷ್ಯನ ಮಕ್ಕದ ಮಾನವ ಇದ್ದವು. ಹೌದಲ್ಲ ಅವಾಗ ಸಾಂಡಿ ಒಂದು ಕಾರಣಕ್ಕೆ ಬಂದೈತಿ ಬಂದೈತಿ. ಎಲ್ಲ ಇದ್ರು ಅವಂಗೂ ಈಗ ಒಟ್ಟ ನೀ ಮೈಯನ ಮನ ತೆಗ್ದ ಮಾಡಿದಿಲ್ಲ ಗಣಪತಿ. ಇದ್ರದ ನಾ ಮಾಡಿಲ್ ತಂಗಿ. ಎಂತ ನಮ್ಮವ್ವ ಏನತ್ತವ ಗಣಪತಿ ಅಂತಕ್ಕಂತ ಸ್ತೋತ್ರ ಮಾಡ್ಯಾರ. ಗಣಪತಿನ ನಾ ಹೊಡೆದ ನಮ್ಮವ್ನು ಅಟ್ಲೆ ಹುಟ್ಟ್ಯಾನವ. ಹಂಗ ಹಡಿದಿ ಅಪ್ಪ ಇದ್ದೇನಿಲ್ಲ ಅವನ ಹಿಡಿಬೇಕಾಗಿತ್ತಂದ್ರ ಬರಬರೈತಿ. ಗಣಪತಿ ನೀವು ಹೊಡೆದನಿತ್ರಿ. ಗಣಪತಿಗೆ ಹೆಂಡ್ರ ಮಕ್ಕಳು ಅದಾರ ಗೊತ್ತೈತಿ. ನಿಮ್ಮನ್ ಯಾವ ಗಿಚ್ ಗಿಲ್ಗಿಲಿ ಅದಿ ಇಲ್ಲಿ ಯಾರು ಅದಾರ ಅನ್ನೋದು ಮುಂದಿನ ಪಳಕ್ಕೆ ನಿಮ್ ಬಾಯಲ್ಲಿ ನೀವು ಹೇಳಿರಿ ಪಾರ್ ಹೇಳಿ. ಯಾರು ಗೊತ್ತಿಲ್ಲ ಅಂದ್ರೆ ಗಣಪತಿ ಇಂಥವ್ರ ಹೆಂಡ್ರದವರು ಇಂಥವ್ರ ಮಕ್ಕಳದವರು ನನ್ನ ಕೇಳಿಲ್ಲಿ ಒಂದ್ ತಿಂಗಳು ನೀವು ಇಟ್ಟುಕೋರಿ. ಎಲ್ಲಿ ಎಲ್ಲಾರ ಮಣ್ಣಾಗಿನ ಗಣಪತಿನ ತಂದು ಹೇಳ್ತಾರಂದ್ರ ನೋಟೇ ನಮ್ಮದ ಇದು ಯಾಕಾರ ನಕೋಬದಿ ಹೋಗ್ರಿ. ಹೆಂಗೈತಿ ಈ ಗಣಪತಿ ತಯಾರು ಮಾಡ್ಯಾವ ಪಾರ್ವತಿ, ನಾವಿಲ್ಲ ನಂಗಿಲ್ಲ. ಹೆಂಗ ತಯಾರು ಮಾಡ್ಯಾವ ಪಾರ್ವತಿ? ತನ್ನ ಮೇಲಿನ ಮಣ್ಣನ್ನ ತೀಳಿ ಒಂದು ಗೊಂಬಿಯನ್ನು ತಯಾರು ಮಾಡಿ ಗೊಂಬಿ ತಯಾರು ಮಾಡಿ ಯಾರ ಪಾಲಕ ಅಂದ್ರೆ ಏನ ಮನಿ ಬಾಗಲಕಾಯಿ ಆಳ ಮನುಷ್ಯನ ಮೈಯಾನ ಮಣ್ಣ ತಗದ ಗೊಂಬಿ ಮಾಡ್ಬೇಕಾದ್ರ ಎಷ್ಟು ಕೆಜಿ ಐತಿ, ಎಷ್ಟು ತೂಕ ತಾಕೆಟ್ಟು ವರ್ಷ ಜಾಕ ಬಿಟ್ಟಳು, ಎಷ್ಟು ವಿಗ ಬಿಟ್ಟಳು. ನಿಮ್ಮನ್ನ ಚಿಂಗ ನಾರಿ ಬಡಿತೀಗಿ ನಿಮ್ಮ ಜೋರಿ ಯಾರ ಅಡ್ಡಾಣ ಐತಿ ಬಾಗಿರ್ತೀನಿ. ಮೂರನೇ ಗ್ಯಾರಂಟಿ ಬರ್ತೈತಿ. ಕೇಳಕ್ ಮಿತಿ ಇಲ್ಲ ಹಂಗ. ಹೌದಲ್ಲ ಹಂಗಲ್ಲ ವಿಚಾರ ಮಾಡ್ರಿ.
ಅಂತ ಗಣಪತಿಯನ್ನು ತಯಾರು ಮಾಡಿ ಅದಕ್ಕ ಮಂಗಲ ಮೂರ್ತಿ ಅಂತ ಕರ್ಸಿದ್ರು. ಮಂಗಲ ಮೂರ್ತಿ ಅಂತ ನಾಮಕರಣ ಮಾಡಿ ಬಾಗಲಕಾಯಿ ಆಳು ಮನುಷ್ಯನಾಗ ಕುಂದ್ರಿಸಿದ್ರು. ಒಂದು ದಿವಸ ಪರಮಾತ್ಮ ತ್ರಿಪುರಾಸುರ ಸಂಹಾರ ಮಾಡಕ್ ಹೋಗಿದ್ದ. ಅದಕ್ಕಿಂತ ಮುಂಚಿತವಾಗಿ ಏನ್ ಮಾಡಿದ್ದಂದ್ರೆ ಮಂಜು ಗಡ್ಡಿ ಒಳಗೆ ಸಮುದ್ರ ದಂಡಿ ಕೊತ್ತ ಒಂದು ಗಣಪತಿಯನ್ನು ತಯಾರು ಮಾಡಿ ಹೊಳಿ ದಂಡಿ ಇಟ್ಟಿದ್ದ. ಯಾರು? ಪರಮಾತ್ಮ ಸಮುದ್ರ ದಂಡಿ ಇಟ್ಟಿದ್ದ. ಆ ಮಂಜು ಗಡ್ಡಿ ಒಳಗಿನ ಗಣಪತಿ ಕರ್ಗದೊಳಗ ತ್ರಿಪುರ ಸಂಹಾರ ಮುಗಿದಿರ್ಬೇಕಿಲ್ಲ. ಅವಾಗ ಅದ ಮಂಜು ಗಡ್ಡೆಗಿನ ಗಣಪತಿ ಕರಗಿತು. ಇಲ್ಲಿ ತ್ರಿಪುರ ಸಂಹಾರ ಮುಗಿತು. ಅದ ತ್ರಿಪುರ ಸಂಹಾರ ಮುಗಿಸ ತನ್ನ ಕೈಯಾಗ ತರಿಸಲು ಹಿಡ್ಕೊಂತಾನ ಮನೆಯೊಳಗ ಕಾಲು ಹಿಡಿತಿದ್ದ. ಇಡೋ ಸಂದರ್ಭದೊಳಗ ಕೂಸು ಅಡ್ಡಗಟ್ಟಿ ಕಾಯಿಸಿ. ಏನ್ರಿ? ಯಾಕಂದ್ರ ಆ ಕೂಸಿಗೆ ಅವರು ಪಾರ್ವತ ದೇವಿ ಏನ್ ಮಾಡಿದ್ರು? ಯಾರೋ ಮನೆಯೊಳಗ ಬಂದ್ರು ಸಹಿತ ಒಳಗೆ ಕಳಿಸ್ಬೇಡ, ನಾ ಒಳಗೆ ಜಳಕಕ್ಕ ಕುಂದಿರ್ತನೋ ಅಂದ್ರು. ಅವಾಗ ಪರಮಾತ್ಮ ತನ್ನ ಮನೆಯೊಳಗೆ ಕಾಲಿಡ್ಬೇಕಾದ್ರೆ ನಮ್ಮ ಒಳಗೆ ಯಾರನ್ನು ಬಿಡ್ಬೇಡ ಅಂದವ. ನಮ್ಮ ಮನೆಯೊಳಗೆ ಕಾಲಿಡ್ಬೇಡತ್ತ ಪರಮಾತ್ಮನ ಆಟಗಟ್ಟಿ ಕಾಡಿತು. ಪರಮಾತ್ಮಗ ಸಿಟ್ಟು ಬತ್ತ. 21 ಗಣಗಳನ್ನ ಸುತ್ತಾಕಿ 21 ಪೃಥ್ವಿಯನ್ನು ಸೇರಿಸಿದ. 33 ಕೋಟಿ ದೇವ ದಾನವರನ್ನ ಕರೆಸಿದ್ದ. 66 ಕೋಟಿ ದೈತ್ಯ ದಾನವರನ್ನ ತರಿಸಿದ್ದ. 101 ಮಂದಿ ಋಷಿ ಮುನಾದಿಗಳನ್ನ ಕರೆಸಿದ್ದ. ಇಷ್ಟೆಲ್ಲ ಮಂದಿನ ಕರೆಸಿದ ಕರೆ ಖುಷಿಗೆ ಒಬ್ಬರಿಂದ ಮರಣ ಆಗಲಿಲ್ಲ. ಆಗ ಪರಮಾತ್ಮನ ಕೈಯಾಗಿದ್ದ ತ್ರಿಶೂಲ ತಗೊಂಡು ಹಿಂದಿನ ಮಾರಿ ನೆತ್ತ ರುಂಡ ಹೊಡೆದ ಬಿಟ್ಟ. ಪಾರ್ವತಿ ಹೊರಗೆ ಬಂದ ಚಟ್ನ ಚೀರ್ ಬಿಟ್ಟ. ಭಗವಂತ ನಾ ತಯಾರು ಮಾಡಿದಂತ ಮಗ ಇದ್ದ, ಆ ಮಗನ್ ರುಂಡ ಹೊಡೆದಿ. ಪಾರ್ವತಿ ಚಟ್ನ ಚೀರ್ ಹೊಡೆದ ಪಟ್ಟಣ ಕಾರಂಜಿ ಚಾಲು ಆಗಿರ್ಬೇಕ್ರಲೆ. ಏನ್ ಕಾರಂಜಿ ಚಾಲು ಆಗಿಲ್ಲ, ಇಲ್ಲಿ ಬಿಡಕ್ಕಾಗಿ ಗುದ್ನೆ ಹೊಕ್ಕ. ಪರಮಾತ್ಮ ಇಲ್ಲಿ ಬಿಡಕ್ಕಾಗಿ ಗುಡ್ಡೆ ಹೊಕ್ಕ ಅಡಿವಿ ಯಾರೇನ ತಿರುಗಾಡಕ್ ಹತ್ತಿದ. ಅವಾಗ ಪರಮಾತ್ಮ ತಿರುಗಾಡೋ ಸಂದರ್ಭದಾಗ ನನ್ನ ಮಗನ ನನಗೆ ಮರಳಿ ಕೊಡೋವರೆಗೂ ನಾನ್ ನಿನಗೆ ಅರ್ಪಣೆ ಆಗುದಿಲ್ಲ ಅಂದಾಗ ಅವಾಗ ಪರಮಾತ್ಮ ಏನ್ ಮಾಡಿದ? ಒಂದು ದಿವಸ ದೇವಲೋಕ ಆಳುವಂತ ಅರಸ ದೇವೇಂದ್ರ ಏನ್ ಮಾಡ್ತಿದ್ದ? ಆನೆ ಮೇಲೆ ಕೂತ ದುರ್ವಾಸಮುನಿಗಳ ಆಶ್ರಮಕ್ಕೆ ಬರ್ತಿದ್ದ. ಅವಾಗ ಅಂತ ಅರಸ ನಮ್ಮ ಆಶ್ರಮಕ್ಕೆ ಬಂದ ದುರ್ವಾಸಮುನಿ ಒಂದು ಹೂವಿನ ಮಾಲೆ ತಗೊಂಡ ದೇವೇಂದ್ರ ಕೊಳಗ ಹಾಕಿಬಿಟ್ರು. ಅವನ ಕೊಳಗಿನ ಹೂಮಾಲಿ ತೆಗೆದ ಆನೆ ಕೊಳಗ ಹಾಕಿದ. ಮೊದಲ ಮಗ ಆನೆ ಅದ ಹೂಮಾಲಿ ತೆಗೆದ ಕಾಲಾಗ ಹಾಕಿ ಆನೆ ತೊಳೆದು ಬಿಟ್ಟು ದುರ್ವಾಸಮುನಿಗೆ ಸಿಟ್ಟು ಬತ್ತು. ಅಂತ ಅರ್ಸಗ ಹಾಕಿದ ಹೂಮಾಲಿ ಕಾಲಾಗ ಹಾಕಿ ತುಳಿದ್ರೆ ಏನ್ ಮೇಲತ್ತ? ಉತ್ತರ ದಿಕ್ಕಿಗೆ ಪುಷ್ಪಾ ನದಿ ದಂಡಿಗೆ ನಿನ್ನ ರುಂಡ ಹೋಗಲೆತ್ತ ದುರ್ವಾಸಮುನಿ ಶ್ರಾಪ ಕೊಟ್ಟ. ಅವಾಗ ಉತ್ತರ ದಿಕ್ಕಿನ ಕಡೆ ಪುಷ್ಪಾ ನದಿ ದಂಡಿಗೆ ಮಕ ಮಾಡಿ ಮಲಗಿರ್ತಕ್ಕಂತ ಐರಾವತಾನಿ ರುಂಡ ಕಡ್ದ. ಏನ್ ಮಾಡ್ಯಾರ? ಇಲ್ಲಿ ಗಣ ಎತ್ತು, ಅಲ್ಲಿ ಪತಿ ಎತ್ತು. ಅದನ್ನ ತಂದು ಹಚ್ಚಿದಾಗ ಗಣಪತಿ ಆಗ್ಯಾನ. ಅವಾಗ ಗಣಪತಿ ಆದ್ಕೊಳ್ಳಿ ಪಾರ್ವತಿ ಮಾತು ಚಟ್ನ ಚೀರ್ ಕೇಳ್ಯಾರ. ಭಗವಂತ ನನ್ನ ಮಾನವನ ಮುಖದ ಮಗ ಹೋದ, ಆನೆ ರುಂಡ ಬತ್ತ. ನಾನು ಈ ಮಗನ ಯಾರು ಜಾಯ್ಕೆ ಮಾಡ್ತಾರೆ, ಯಾರು ಪೂಜೆ ಮಾಡ್ತಾರ ಅಂದಾಗ ಏನ್ ಮಾಡ್ಯಾರ? ಅವಾಗ ಆಶೀರ್ವಾದ ಮಾಡ್ಯಾನ. ಏನ್ ಮಾಡ್ಯಾನ? ಭೂಲೋಕದಲ್ಲಿ ಹೋಗಿ ಪ್ರಥಮದಲ್ಲಿ ಇರ್ತಕ್ಕಂತ ಯಾವ್ದೋ ಕಾರ್ಯ ಸಮಾರಂಭಗಳಲ್ಲಿ ನನ್ನ ಪ್ರಥಮ ಪೂಜೆ ಮಾಡ್ರಂದ್ರ ಅಲ್ಲಿ ಇರ್ತಕ್ಕಂತ ವಿಘ್ನಗಳ ದೂರ ಆಗಲಿ, ವಿಘ್ನ ವಿನಾಶಕ ನೀನ್ ಆಗಪ್ಪ ಅಂತೇಳಿ ಅವಾಗ ಆಶೀರ್ವಾದ ಮಾಡ್ಯಾನ. ವಿಘ್ನೇಶ್ವರ ಪೂಜೆ ಮಾಡ್ತಾರೆ. ಬರೋಬ್ಬರ. ಯಾಕಂದ್ರೆ ಅಂತ ಗಣಪತಿ ತಂದ ಭೂಲೋಕದೊಳಗೆ ಇಲ್ಲಿ 5 ದಿವಸ ಆಗ್ಲಿ, 7 ದಿವಸ ಆಗ್ಲಿ, 9 ದಿವಸ ಆಗ್ಲಿ, 11 ದಿವಸ ಆಗ್ಲಿ, 21 ದಿವಸ ಆಗ್ಲಿ ಇಲ್ಲಿ ಪೂಜೆ ಮಾಡ್ತೀವಿ. ಓತವನ ನೀರಾಗ ಉಗಿತೀವಿ. ಇಲ್ಲಿ ಗಂಗಾದೇವಿಗೆ ಏನು ಪಾಲ್ಟ್ ಐತಿ, ಏನು ಪಾರ್ವತಿಗೆ ಏನು ಪಾಲ್ಟ್ ಐತಿ? ಅಲ್ಲಿ ಏನು ಮಿಕ್ಸ್ ಆಗೈತಿ. ಇಕ್ಕಿ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಮಗನ ತಯಾರು ಮಾಡ್ಯಾನಂದ್ರೆ ಹೊಟ್ಟಿಲೆ ಹೊಡೆದದ್ದು ಇಲ್ಲ. ಆಕೆಗೆ ಬೇಕಾಗಿ ಮಗನ ತಯಾರು ಮಾಡ್ಯಾವ. ತನ್ನ ಮಗನ ತಯಾರು ಮಾಡ್ಯಾರಂದ್ರ ಭೂಲೋಕದೊಳಗೆ ಚಾರ್ಜ್ ಇತ್ತು. ಈ ಮಗನ ಪೂಜೆ ಯಾಕೆ ಮಾಡಲಿಲ್ಲ, ಇವನ ಓತ್ ಯಾಕೆ ನೀರಾಗ ಅರ್ಪಣೆ ಮಾಡಾಕತ್ಯಾರು? ಹೌದು. ಏನ್ ಅವ್ರವ್ರಿಗೆ ಹೊಂದಾಣಿಕೆ ಇದ್ದಿದ್ದಿಲ್ಲೋ? ಏನ ಪ್ರೀತಿ ಪ್ರೇಮದಿಂದ ಓತ್ ನೀವ ಕೊಟ್ಟರು. ಹಿಂದೆ ಏನ್ ಕಾರಣ ಐತಿ, ಏನಾರ ಅದ ಅಂತ ಐತಿ. ಮುಂದಿನ ಪದಕ್ಕೆ ಬರ್ರಿ. ನಾವೆಲ್ಲ ಗಣಪತಿಯನ್ನ ಪೂಜೆ ಸ್ತೋತ್ರ ಮಾಡಿದೀವಿ. ಪ್ರಥಮದೊಳಗೆ ಗಣಪತಿ ನಮ್ಮ ಮಗ ನೀವು ಬಂದಿರಲ್ಲ, ನಿಮ್ಮ ಅವನ ಮಗನ ಕೊಳೆಮೆ ಇಲ್ಲ ನನಗೆ. ನೀವೆಲ್ಲ ಒಂದ್ ಗಣಪತಿ ನಾಮ ತಗೊಂಡ್ ಬಂದಿರ್ಕರಿ. ಹಂಗ ನಾ ತೋರ್ಸಾಕ ನಿಂತ ನಾ ಸೃಷ್ಟಿ ಮಾಡಾಕತ್ತಿನವ್ರು 108 ಮಂದಿ ಇದಾರ. ಯಾರ್ಯಾರು ಅದಾರ, ಎಲ್ಲೆಲ್ಲಿ ಇದಾರ, ಹೆಂಗ ಸ್ಥಾಪನೆ ಮಾಡ್ಯಾರ, ಮುಂದಿನ ಬಂದಿತ್ತಂದ್ರೆ ಕೇಳು. ಅದಕ್ಕೆ ಅವ್ರು ಏನ್ ಹೇಳ್ತಾರ? ಶುದ್ಧಾಗೋ ಸುಧಾಮಣೀನ ಸುಧಾಮ ಶುದ್ಧ ಆಗ್ಯದಾನವ. ಹೆಂಗ್ರಿಪ್ಪ? ಯಾವ ಸುಧಾಮ ಇದ್ದ? ಯಾವ ಹಿಂದ ಶಂಕಾಚೋಡ ಅನ್ನತಕ್ಕಂಥವ್ನ ಹಿಂದಿನ ಹೆಸರು ಸುಧಾಮ ಇತ್ತು. ಆ ಸುಧಾಮನ ಹೆಸರು ತಾ ಶುದ್ಧ ಆಗೋದಕ್ಕೆ ಕಳ್ಕೊಂಡ ಶಂಕಾಚೋಡತ್ತ ನಾಮ ಪಟ್ಟ. ಹೆಣ್ಣಿಗಾಗಿ ಕುತ್ಕೊಂಡ್ ಹೋಗಿ ನಿಮ್ ಶಂಕರನ್ ಕೇಳ್ತೀರಿ, ನಿಮ್ ಮಗಳು ಯಾರು ಹತ್ತಿಲ್ಲ? ನಾವ್ ಹತ್ತದ ಇವತ್ತು ನೀವ್ ಹತ್ತೀರಿ, ನಿಮ್ ಮಗಳು ಯಾರು ಹತ್ತಿಲ್ಲ? ಹೌದು. ಈಗ ನಾ ಹೇಳೋದು ಮಾತು ಹೆಂಗೈತಿ? ವರ್ಷಕ್ಕೊಮ್ಮೆ ಹೋಳಿ ಮನೆ ಬರ್ತೈತಿ, ಗಂಡಸರ ಹಬ್ಬ ಐತಿ. ಆಯ್ತ್ಲೇಪ. ನಾವು ನಮ್ಮವನ್ ಯಾವನ್ ಬೇಕಾದವನು ಸುಡುವಲ್ಲಿ ಹೋಗತ್ತ ಬಿಡುವಲ್ಲಿ ಹೋಗತ್ತ ನಿಂತು ಹೋಯ್ಕೋತೀವಿ ನಾವು. ಅಂತ ನಿಮ್ಮ ಕಾಮನ ಹೇಳ್ತಿ ರತ್ತಿದೇವಿ ನನ್ನ ಗಂಡನ ಸುಟ್ರ ಕೂತು ಹೊಯ್ಕೊಳಕ್ ಕಟ್ಟಿದ್ದಲ್ಲ ನನ್ನ ಜಗದಂಬ. ಕಡೆ ಕಟ್ಟಿತ್ತ ಬಟ್ಟೆ
ಹೌದು ಹೌದಲ್ಲ ಮತ್ತ ಯಾಕಂದ್ರೆ ವಿಚಾರ ಮಾಡ್ರಿ ಮಾತು ಹೆಂಗೈತಿ ನಾವೆಲ್ಲಾರು ಹತ್ತಾನೇನ್ರಿ ಅದ ಪರಮಾತ್ಮ ನೀನ ನನ್ನ ಗಂಡಾಗ ನೀನ ನನ್ನ ಪತಿಯಾಗ ನೀನ ನನ್ನ ಸರ್ವಸ್ವ ಆಗುತ್ತೇಳಿ ಪಾರ್ವತಾದೇವಿ ಈಗ ಈಗ ಬೇಡ್ಕೊಂಡಾಳೆ ಅದಾದ್ರೆ ಸಣ್ಣ 8 ವರ್ಷದ ಬಾಲಕಿದ್ದಾಗ ಕೂತಾಳು 8 ವರ್ಷ ಒಂಟಿಗಲ್ಲಿ ನಿಂತು ತಪಸ್ಸು ಮಾಡ್ಯಾಳ ಮತ್ತವ್ರು ಮಾಡ್ತಾರ ಕೇಳ ಹೊತ್ತೇವ್ರು ಮತ್ತ ಮಾಡ್ತಾರ ಅದಕ್ಕೇನಿಲ್ಲ ನೋಡೋಣ ಏನಾಡೋ ಕಲಾವಿದ್ರ ಶಾನ್ಯಾರ್ದಾರ ಅವ್ರು ಎಲ್ಲಿದು ತಂದು ಎಲ್ಲಿಗೆ ಬಿಟ್ಟು ಎಲ್ಲಿ ಹಚ್ತಾರಲ್ಲ ಅವಾಗ ನಮ್ಮ ಗಾಡಿ ಹತ್ತಾಗ ಚಾಲು ಈಗ ಅಕ್ಕ ಚೊಕ್ಕದ ನಾಲ್ಕ ನೋಡಿ ಕೆಲಿ ಅಂದ ಅವ್ರಿಗೆ ಚಾನ್ಸ್ ಕೊಡು ನೋಡೋಣ ಈಗಿನ್ರಿ ಎದಕ್ ಬಿಡಾಕ್ತೇನೆ ಎದಕ್ ಬಿಡಾಕ್ತೇನೆ ಸುಮ್ಮ ಬ್ಯಾಡತ್ ಬಿಟ್ಟನೆ ತಪ್ಪು ತಿಳ್ಕೊಂಡಿ ಮನಸ್ಸಿಗೆ ಹಚ್ಕೊಂಡಿ ನೋವು ಮಾಡ್ಕೊಂಡಿ ಕತ್ತಿನ ಬೇರೆ ಐತಿ ರಾಧಾ ಕೃಷ್ಣ ಲವ್ ಮಾಡಿದ್ರು ನನಗದು ಗೊತ್ತಿಲ್ಲ ಗೊತ್ತಾಗೋದಿಲ್ಲ ನೀನು ಗರಿ ಹೊತ್ತ ಹೇಳ್ತಾನ ಗಾಡ್ಯಾಗ ಹೋಗು ನಾನು ಹೇಳ್ತಾನು ಈಗ ಅವ್ರು ಕೂತಾರ ಗೊತ್ತಾಕತಿ ಅದ ರಾಧಾಕಿದ್ರ ಕೃಷ್ಣ ಚೆನ್ನಾಗಿರ್ತಾಂತರ ಲವರ್ಸ್ಗಳು ಹೆಂಗ್ ಮಾಡಿದ್ರ ಈಕಿನ ರಾಧಾನ ಏನ್ ಮಾಡ್ರಿ ಗೊತ್ತೇನ ರಾಧಾನ ಮಾವ ಕೊಡ್ಬೇಕತ್ತಿಟ್ಟಿದ್ರ ಹೌದಿಲ್ಲ ಕೃಷ್ಣನ ಜೋಡ ಲವ್ ಮಾಡಿದ್ರ ಲವ್ ಮಾಡಿದಾಗ ಏನ್ ಮಾಡಿದ ಈಕಿನ ಎಸ್ಕೇಪ್ ಮಾಡಿದ್ ನೋಡು ಎಸ್ಕೇಪ್ ಮಾಡಿದ ಕೃಷ್ಣ ಕರ್ಕೊಂಡ್ ಹೋಗಿದ ಕರ್ಕೊಂಡ್ ಹೋಗಾಕತ್ತಂತ್ಲೆ ಈಕೆನ ಅಂದಳ ಗೊತ್ತೇನ ಮನಿ ಮಾನ ಮರ್ಯಾದೆ ಹೋಗ್ತೈತಿ ಯಾರ ನಮ್ಮ ತಂದೆ ತಾಯಿ ಐತಲೆ ಹೋಗಿ ಬಿಟ್ಟು ಬರ್ಬಾ ನಾ ಸ್ವಾದ್ರ ಮಾವನ ಹೇಳ್ತಾರಲ್ಲ ಅವನ ಮದುವೆ ಹಾಕನ ಅಂದ್ರು ಇದು ಎಲ್ಲಿ ಮಠ ಹೋದ್ರು ಇದು ಹೇಂಗ್ ಸಿಂಗ್ ಐತಿ ಅನ್ನೋದು ಗೊತ್ತ ಮಾಡ್ಕೊಂಡ ಯಾಕೆ ಹೋದ್ರ ಹೋಗೋತಕ್ಕಂತೇಳಿ ಬ್ಯಾಡತ್ತ ಸುಮ್ಮ ಬಿಟ್ಟ ಅದಂಗ ಅದು ಬ್ಯಾರೆ ಐತಿ ಬ್ಯಾಡಂತ ಬಿಟ್ಟಿನ ಸುಮ್ಮನ ನಿನ್ನ ಮದುವೆ ಹಂದರದಾಗ ಬಂದು ಮಾಡಲಿಲ್ಲ ಅವಮಾನ ನಿನ್ನ ಮದುವೆ ಹಂದರದಾಗ ಬಂದು ಮಾಡಲಿಲ್ಲ ಅವಮಾನ ಎಬ್ಬರ ಕುಡಿ ತಪ್ಪಂತ ಫೋಟೋ ಮಂದಾಗ ತೋರಿದಾರದ ಹೋಗತಾನ ಬ್ಯಾಡಂತ ನನ್ನ ಗೆಳೆಯ ಫ್ರೆಂಡ್ ಹೇಳಣ ನಟ್ಟುವ ಚಪ್ಪಲ ನಟ್ಟಂತ ಬಿಟ್ಟೆ ನಿನ್ನ ಗಂಡನಿಗಿಂತ ನಿನ್ನ ಮನೆ ಮೊದಲೋಗ ನಾ ಬಿಟ್ಟೆ ಎಲ್ಲ ನಿನ್ನ ಕೈ ಬಿಡತ ನಾಗೂಗ ಹುಡುಗಿ ನಾಯಿಗೆ ಹೋಲಿಸಿ ಎಲ್ಲ ನಿನ್ನ ಕೈ ಬಿಡತ ನಾಗೂಗ ಹುಡುಗಿ ನಾಯಿಗೆ ಹೋಲಿಸಿ ಹಿಟ್ಟಾಯ್ತು ಅದ್ರ ಕತಿ ಏನ್ ಲವ್ ಮಾಡಕ್ ಮುಂದೆ ಆದಿಪ್ಪ PhD ಆಗೈತೆ ನಂದು ಲವ್ ಒಳಗ ಇನ್ನೊಂದು ಕ್ಯಾಲಿ ನಾಡಿ ಚಾನ್ಸ್ ಕೊಟ್ಟು ಬಿಡು ಹೆಂಗ್ ಬರ್ತಾರ ಹಂಗ ಅಟ್ಟೆ ತಗೊಂಡ್ ಅವ್ರ ನಾಯಿ ಬಾಳ ಆಗೈತಿ ತಿಂಡಿ ತಗೊಂಡ ಬರಬೇಡ ಹುಡುಗಿ ದಂಡಿ ಕಟ್ಟಕೊಂಡ ನಾನು ಇರದಿದ್ರ ನಿನ್ನ ದಂಡಿ ಮಾರಿ ತಾರಕೊಂಡ ನನ್ನ ಮಾತ ಕೇಳದ ನೀನು ಹೋಗಬೇಡ ಚಟಗೊಂಡ ಮಾತ ಮೀರಿ ವಾದರ ನೀನು ಹೋಗತಿ ಸುಟ್ಟುಕೊಂಡ ಹೋಗಬೇಡ ಅಲ್ಲಿ ಕೊಡಲಿಲ್ಲ ಇಲ್ಲಿ ನೋಡಕೊಂಡ ತಿಂಡಿ ತಗೊಂಡ ಬರಬೇಡ
ಪಡ್ಕೊಂಡ ಆರ್ತಿ ಹಿಡ್ಕೊಂಡ ಗಂಡನು ನಿಮ್ಮದು ಏನೈತಿ ನೋಡನು ತಾಯಿ ದೊಡ್ಡಕ್ಕೆ ತೆಳದ ಮೇಲೆ ಕೂಡ ಬರ್ಕೊತಿದ್ದುರ್ಗಿ ಹೆಚ್ಚಿನ ಬಂದಾದಿ ಅವನ್ನೆಲ್ಲ ತೆಗೆದಿಟ್ಟ ಮುತ್ತೇಳಕ್ ಹೋಗುವ ನೀನ್ ದ್ವಾರದ ಬಾಳ ಹೇಳ್ತಾನ ಮನಸ್ಸ ನೀನು ಮನಸ್ಸು ನೀನು ಇಲ್ಲಿ ಬಾಳ ಅಪ್ಪನ ಕಾಲುಂಗ್ರ ಗುಳದಾರಿ ಅದಿ ಮೇಲೆ ಕುಕ್ಮ ಕೊಟ್ಟಾನ ಕೈಯಾಗ ಹಸಿರು ಬಾಳಿ ನಮ್ಮ ಅಪ್ಪ ಹಸಿರು ಬಾಳಿ ಕೊಟ್ಟಾನ ಎಲ್ಲ ನಮ್ಮ ಅಪ್ಪನದವ ಎದಕ್ ಕೊಟ್ಟ ಅಂತ ಮುಂದಿನ ಪಾಲ ಕೇಳಿ ನಿಂದ ಹೆಣ್ಣಂದ್ರ ಹೆಂಡದ ಒಂದ್ ಸಕ್ರಿ ಗೊಂಬಿದ್ದಂಗ ಬೇಕಾದಾಗ ನೆಕ್ಕ ಬೇಡದಾಗ ಚೆಲ್ಲ ಬೇಕಾದಾಗ ರೊಟ್ಟ ಉಪಯೋಗ ಮಾಡ್ಕೊ ಟೇಪ್ನಿ ಬಾದ ಒಂದ್ ಟೇಪ್ನಿ ಹಂಗ ಅಕ್ಕಿಗೆ ಜೋಡ್ಸ ನಿನ್ನ ಪವರ್ ಇದ್ರ ಒಂದು ಟೇಪ್ನಿ ಬಾದ ಅಂತಂದ್ರ ಒಂದ್ ಟೇಪ್ನಿ ಅಕ್ಕಿಗೆ ಜೋಡ್ಸಲ್ಲ ಹುಡುಕಿ ಎನ್ನವರ ಗಂಟ ಬಿದ್ದಿತ್ತು ಬಾಳ ದಿಬರದಿಂಡಿ 12 ವರ್ಷ ಹೇಳ್ಕೊತ ಬರುತ್ತನ ತೊಳಕ ಒಳ್ಳಕುಂಡಿ ಒಟ್ಟ ಯಾರಿಗನಾಗ್ತದೆ ನನ್ನ ಗುಜ್ಜೂರ್ ಗಾಡಿ ಹಂಗ ಬರ್ತಾಳ ನೋಡನು ಹಂಗ ಅಟ್ಟ ತಗೋನು ಚಿಟಕ ಚಿಟಕ ಹಾಕಿ ಚಿಟಕಿ ಬಡಬಡ್ದೆ ಸುನು ಕೊಗೊಟ್ನೂರ ಜಾತ್ರೆಗೆ ಬಾರ ಕರಣ್ಣ